ಇನ್ನು ನಟ ಅಲ್ಲು ಅರ್ಜುನ್ ಬಂಧನಕ್ಕೆ ನಟಿ ರಶ್ಮಿಕಾ ಮಂದಣ್ಣ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಶ್ರೀವಲ್ಲಿ ಅಲ್ಲು ಅರ್ಜುನ್ರ ಬಂಧನಕ್ಕೆ ಬೇಸರಗೊಂಡಿದ್ದಾರೆ. ಈಗ ನೋಡ್ತಿರೋದನ್ನ ನನ್ನಿಂದ ನಂಬಲು ಸಾಧ್ಯವಾಗ್ತಿಲ್ಲ. ಇದು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಆದಂತಹ ಘಟನೆಯ ಬಗ್ಗೆ ಅವರು ಮಾತನಾಡಿದ್ದಾರೆ. ಈ ಘಟನೆ ಇದೆಯಲ್ಲ, ಇದು ದುರದೃಷ್ಟಕರ ಮತ್ತು ದುಃಖಕರ. ಎಲ್ಲದಕ್ಕೂ ಒಬ್ಬರನ್ನೇ ದೂಷಿಸೋದು ಬೇಸರ ತರಿಸುತ್ತೆ ಅಂತ ಹೇಳಿ ರಶ್ಮಿಕಾ ಮಂದಣ್ಣ ಟ್ವೀಟ್ ಅನ್ನ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ. ಆ ಮೂಲಕ ಅಲ್ಲು ಅರ್ಜುನ್ರನ್ನ ಬಂಧಿಸಿ ಅವರನ್ನ ಕರೆತಂದಿದ್ದು ಆದ್ಮೇಲೆ ಆದಂತಹ ಒಂದಷ್ಟು ಪ್ರೊಸೀಜರ್ಗಳ ಬಗ್ಗೆ ರಶ್ಮಿಕಾ ಮಂದಣ್ಣ ಬೇಸರವನ್ನ ಹೊರಹಾಕಿದ್ದಾರೆ. ಗಮನಿಸ್ತಾ ಇದ್ದೀರಿ ರಶ್ಮಿಕಾ ಮಂದಣ್ಣ ಅವರ ಟ್ವೀಟ್ ಅನ್ನ ಕೂಡ. ಪುಷ್ಪ 1, ಪುಷ್ಪ 2 ರಶ್ಮಿಕಾ ಮಂದಣ್ಣ ಅಲ್ಲು ಅರ್ಜುನ್ರಿಗೆ ಜೋಡಿಯಾಗಿ ಶ್ರೀವಲ್ಲಿಯಾಗಿ ಮಿಂಚಿದ್ರು. ಪುಷ್ಪ 2 ಅದ್ಭುತ ಸಕ್ಸಸ್ ಅನ್ನ ಕಂಡಿದೆ. ಈ ಸಕ್ಸಸ್ನ ಖುಷಿಯಲ್ಲಿ ಇರುವಾಗಲೇ ಈ ರೀತಿಯ ಒಂದು ಆಘಾತಕಾರಿ ಘಟನೆ ನಡೆದಿರುವುದು ಬೇಸರ ತರಿಸಿದೆ. ಸೊ ಇದು ರಶ್ಮಿಕಾ ಅವರು ಈ ಸಿನಿಮಾದ ನಟಿ, ನೀವು ಹೇಳಿದಾಗೆ ಆಕೆ ಕೂಡ ಬಹಳ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಬಹಳ ಶಾಕ್ ಅನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದ್ ಕಡೆ ಈಗ ಆಗಿರುವಂತಹ ಬೆಳವಣಿಗೆ ಇದೆಯಲ್ಲ, ಒಂದು ದೊಡ್ಡ ಹೈಡ್ರಾಮಕ್ಕೆ ಕಾರಣ ಆಗಿರುವಂತದ್ದು. ಅರೆಸ್ಟ್ ಆಯ್ತು, ಅದಾದ ನಂತರದಲ್ಲಿ ಅವ್ರು ಜೈಲಿಗೆ ಹೋಗೋದು ಅಂತ ಆಯ್ತು, ಕೊನೆಗೆ ಅಗೈನ್ ಬೇಲ್ ಆಯ್ತು. ಏನಾಗ್ತಾ ಇದೆ ಹಾಗಾದ್ರೆ? ನಾವು ಪ್ರತಿನಿಧಿ ಶಿವರಾಜ್ ಕುಮಾರ್ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಇಲ್ಲಿ ಒಂದ್ ಕಡೆ ಅವ್ರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಯಿತು. ಎಟ್ ದ ಸೇಮ್ ಟೈಮ್ ಹೈಕೋರ್ಟ್ ನಲ್ಲಿ ಅವ್ರಿಗೆ ಸಂಬಂಧಪಟ್ಟ ಹಾಗಿನ FIR ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆ ವಿಚಾರಣೆ ಸಂದರ್ಭದಲ್ಲಿ ಅವ್ರಿಗೀಗ ಬೇಲ್ ಆಗಿರುವಂತದ್ದು. ಆಮೇಲೆ ಈಗ ಅವ್ರು ಆಲ್ರೆಡಿ ಅರೆಸ್ಟ್ ಅಂತ ಅಥವಾ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಂತ ಕಾರಣಕ್ಕಾಗಿ ಅಗೇನ್ ಈಗ ಅವರು ಪ್ರೊಸೀಜರ್ಸ್ ಎಲ್ಲ ಫಿಲ್ಅಪ್ ಮಾಡ್ಬೇಕಾಗುತ್ತಾ? ಇವತ್ತು ಆಗದಿತ್ತಿ ಹೋದ್ರೆ ಅವ್ರು ಜೈಲಲ್ಲೇ ಇರ್ಬೇಕಾಗುತ್ತಾ? ಆ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಮಾಡೋಕಾಗದೆ ಹೋದ್ರೆ ಏನಾಗ್ತಾ ಇದೆ ಶಿವು? ಮಲ್ತೇಶ್, ಪುಷ್ಪರಾಜ್ ಅಂತ ಈಗಾಗಲೇ ಥಿಯೇಟರ್ನಲ್ಲಿ ಧೂಳೆಬ್ಬಿಸ್ತಿರುವಂತಹ ನಟ ಅಲ್ಲು ಅರ್ಜುನ್ ಅವರ ಈ ಒಂದು ಚಿತ್ರದ ಹಿನ್ನೆಲೆಯಲ್ಲಿ ಥಿಯೇಟ್ರಿನಿಂದಲೇ ಇವರಿಗೆ ಆಪತ್ತು ಬಂದಿತ್ತು. ಇವತ್ತು ಬೆಳಗ್ಗೆಯಿಂದಲೂ ಏನೆಲ್ಲ ಆಯಿತು ಅನ್ನೋದನ್ನು ನಿಮಗೆ ಡೆವಲಪ್ಮೆಂಟ್ ಕೊಡ್ತೀನಿ. ಸದ್ಯಕ್ಕೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ತೆಲಂಗಾಣ ಹೈಕೋರ್ಟಿಂದ ಮಧ್ಯಂತರ ಜಾಮೀನು ಅಲ್ಲು ಅರ್ಜುನ್ಗೆ ಸಿಕ್ಕಿದೆ. ಅದೊಂದು ರೀತಿಯ ಬಿಗ್ ರಿಲೀಫ್. ನೀವು ಕೇಳಿದಾಗೆ ಇವತ್ತು ಅವೆಲ್ಲ ಪ್ರೊಸೀಜರ್ ಏನಿದೆ ಇವತ್ತು ಸಂಜೆ ಒಳಗೆ ಅದು ಮುಗಿಸ್ತಾರೆ. ಅದು ಖಂಡಿತವಾಗ್ಲೂ ಏನೆಲ್ಲ ಒಂದು ಬಾಂಡ್ ಇದೆ ಅದೆಲ್ಲವನ್ನು ಸಾಕ್ಷಿ ಎಲ್ಲವನ್ನು ಪರಿಗಣಿಸಿ ಅದಾದಮೇಲೆ ಅವ್ರನ್ನ ರಿಲೀಸ್ ಮಾಡುವಂಥ ಕೆಲಸವನ್ನು ಇವತ್ತೇ ಮಾಡ್ತಾರೆ ಅನ್ನೋದು ಮಾಹಿತಿ ಬರ್ತಾರಂತು. ಅದಕ್ಕೂ ಪ್ರಮುಖವಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಏನೆಲ್ಲ ಆಯಿತು ಅನ್ನೋದೊಂದು ನೋಡಿದ್ರೆ ಸಾಕಷ್ಟು ಒಂದು ಡ್ರಾಮವೇ ಇಡೀ ತೆಲಂಗಾಣದಲ್ಲಿ ನಡೀತು, ಹೈದರಾಬಾದ್ನಲ್ಲಿ ನಡೀತು, ಇಡೀ ದೇಶವ್ಯಾಪ್ತಿ ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಇದ್ರು. ಯಾಕಂದರೆ ಪುಷ್ಪ 2 ಸಿನಿಮಾ ಏನಿದೆ ಈಗಾಗಲೇ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದೆ, ವರ್ಲ್ಡ್ ವೈಡ್ ಬಿಗ್ ಹಿಟ್ ಆಗಿದೆ. ಸಾಕಷ್ಟು ಥಿಯೇಟರ್ಗಳಲ್ಲಿ ಅಭಿಮಾನಿಗಳು ನೂಕಿನಲ್ಲಿ ಹೋಗಿ ಸಿನಿಮಾ ನೋಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇದೇ ಥಿಯೇಟರ್ನಲ್ಲಿ ಡಿಸೆಂಬರ್ 4ರಂದು ಒಂದು ಪ್ರೀ ರಿಲೀಸ್ ಶೋ ಇರುತ್ತೆ. ಆ ಶೋಗೆ ಅಲ್ಲು ಅರ್ಜುನ್ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳ ದಂಡೇ ಬರುತ್ತೆ. ಅಲ್ಲಿ ಒಬ್ಬರು ಕಾಲು ತುಳುಕೊಳ್ಳೋದಾಗಿ ಒಬ್ಬರು ಮರಣವನ್ನು ಒಪ್ತಾರೆ. ಆ ಒಂದು ಮೇರೆಗೆ ದೂರನ್ನು ದಾಖಲಿಸ್ತಾರೆ. ಆ ದೂರಿನ ಆಧಾರದ ಮೇಲೆಗೆ ಇವತ್ತು ಪೊಲೀಸರು ಏನು ಚಿಂಚನಪಲ್ಲಿ ಪೊಲೀಸರು ಏನಿದ್ದಾರೆ ಅವರು ದಿಢೀರಂತ ಸುಮಾರು 11:45 ನಿಮಿಷಕ್ಕೆ ಹೈದರಾಬಾದ್ನಲ್ಲಿರುವಂತಹ ಜೂಬ್ಲಿ ಹಿಲ್ಸ್ನಲ್ಲಿರುವಂತಹ ಅಲ್ಲು ಅರ್ಜುನರ ನಿವಾಸಕ್ಕೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಸ್ಟೇಷನ್ಗೆ ಕರೆದೊಯ್ದು ವಿಚಾರಣೆ ನಡೆಸ್ತಾರೆ. ಅಲ್ಲಿಂದ ಗಾಂಧಿ ಆಸ್ಪತ್ರೆಯಲ್ಲಿ ಅವ್ರಿಗೆ ಏನೆಲ್ಲ ಮೆಡಿಕಲ್ ಚೆಕಪ್ ಇತ್ತು ಅದೆಲ್ಲ ಮುಗಿಸಿ ಅಲ್ಲಿಂದ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸುವಂಥ ಕೆಲಸ ಮಾಡ್ತಾರೆ. ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಅವರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಕೊಡ್ತಾರೆ. ಅಲ್ಲಿಂದ ಅವ್ರನ್ನ ಈಗಾಗಲೇ ಚುಂಚಲಗೌಡ ಜೈಲಿಗೆ ಕರ್ಕೊಂಡು ಹೋಗ್ತಂಥ ಸಂದರ್ಭದಲ್ಲಿ ಈ ಒಂದು ಮಧ್ಯಂತರ ಜಾಮೀನು ಸಿಕ್ಕಿರೋದು ನಿಜಕ್ಕೂ ಒಂದು ದೊಡ್ಡ ಮಟ್ಟದ ಬಿಗ್ ರಿಲೀಫ್. ಯಾಕಂದರೆ ಈ ಒಂದು ಪಿಟಿಷನ್ ಏನಿದೆ ಮಾಲ್ತೇಶ್, ಇದನ್ನು ಹಿಂದೆನೇ ಅವರು ಅಲ್ಲಿ ಹಾಕ್ಕೊಂಡಿದ್ರು. ಈ ಒಂದು ಪ್ರಕರಣ FIRನ ಕ್ವಾಶ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರನ್ನು ಈ ಒಂದು ಜಾಮೀನಿಗೆ ಸಂಬಂಧಪಟ್ಟಂತೆ ಹಾಕ್ಕೊಂಡಿದ್ರು. ಅದರ ಆಧಾರದ ಮೇಲೆ ಈಗಾಗಲೇ ಹೈಕೋರ್ಟ್, ತೆಲಂಗಾಣ ಹೈಕೋರ್ಟ್ ಈ ಒಂದು ಮಧ್ಯಂತರ ಜಾಮೀನು ನೀಡೋ ಆದೇಶವನ್ನು ಕೊಟ್ಟಿದೆ. ಒಂದು ಮಟ್ಟಿಗೆ ಇದು ಬಿಗ್ ರಿಲೀಫ್ ಆಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಪ್ರಕರಣ ತನಿಖೆ ಆಗುತ್ತೆ. ಯಾಕಂದರೆ ಚುಂಚನಪಲ್ಲಿ ಪೊಲೀಸ್ ಏನಿದ್ದಾರೆ ಇವರನ್ನು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಈಗ ಇವತ್ತು ನ್ಯಾಯಾಧೀಶ ಮುಂದೆ ಮನವಿ ಮಾಡ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಇವರ ಪಾತ್ರ ನೇರವಾಗಿ ಏನೂ ಇಲ್ಲ. ಯಾಕಂದರೆ ಈ ಒಂದು ಕಾಲು ತುಳಿದ ಸಂದರ್ಭದಲ್ಲಿ ಇವರದ್ದು ಯಾವ ರೀತಿಯ ನೇರವಾದ ಇಂಟೆನ್ಷನ್ ಇಲ್ಲ. ಆ ಒಂದು ಕಾರಣಕ್ಕೆ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿತ್ತು. ಇದಕ್ಕೂ ಮುನ್ನವೇ ಯಾವಾಗ ಇವರು ಅರ್ಜಿಯನ್ನು ಸಲ್ಲಿಸಿದ್ರು, ಹೈಕೋರ್ಟ್ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು, ಇಡೀ ಪ್ರಕರಣ FIRನ್ನು ಕ್ವಾಶ್ ಮಾಡಬೇಕು, ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ನಮ್ಮದು ಯಾವುದೇ ರೀತಿಯಾದ ಪಾತ್ರ ಇಲ್ಲ, ಆ ಒಂದು ನಿಟ್ಟಿನಲ್ಲಿ ನೀವು ಕ್ವಾಶ್ ಮಾಡಬೇಕು ಅಂತ ಒಂದು ಮನವಿ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯ ಒಂದು ವಿಚಾರವನ್ನು ಎತ್ತುಕೊಂಡು ಇವತ್ತು ಮಧ್ಯಂತರ ಜಾಮೀನನ್ನು ಕೊಟ್ಟಿರುವಂಥದ್ದು ಮಾಲ್ತೇಶ್. ಥ್ಯಾಂಕ್ ಯು ಶಿವು.